ಹಾಯ್. ಆಮೇಲೆ ಇಲ್ಲಿ ಅನನ್ಯ ನೋಡ್ರೆ ಆಕೆ ಏನೋ ಇದನ್ನ ತಗೊಂಡು ಪ್ಲಾನೆಟ್ಸ್ ನೋಡ್ತಾಳತ್ತ. ನಮಗೆ ಈ ಕೆನಡಾ ವೆದರಿಗೆ ಸೂರ್ಯನೇ ಕಾಣಲಾಗ್ಯಾನ ಅಂತದ್ರಾಗ ಈಕಿಗೆ ಯಾವ ಪ್ಲಾನೆಟ್ಸ್ ಕಾಣಿಸ್ತಾವೇನು ಅದ್ರೊಳಗೆ ಗೊತ್ತಿಲ್ಲ ನನಗೆ. ಆಮೇಲೆ ಏನಪ್ಪ ಅಂದ್ರೆ ಇವೆಲ್ಲ ಮನ್ಯಾಗ ಬಾಕ್ಸ್ ಇದ್ದು ಡಸ್ಟ್ಬಿನಿಗೆ ಹಾಕಂತ ಹೇಳಿ ತೊಗೊಂಡು ಹೊಂಟಿದ್ದೀವಿ. ಆಮೇಲೆ ಇವತ್ತ ಅನನ್ಯಂದು ಸ್ಕೇಟಿಂಗ್ ಕ್ಲಾಸಿಂದು ಇವ್ಯಾಲ್ಯೂಯೇಷನ್ ಡೇ ಇತ್ತ. ಏನಪ್ಪಾ ಅಂದ್ರೆ ಈಕಿ ಒಂದು ಕ್ಲಾಸ್ಗೆ ಹೋಗ್ತಾಳಲ್ಲ ಸ್ಕೇಟಿಂಗ್ ಕ್ಲಾಸ್ನಾಗ, ಆ ಗ್ರೂಪ್ ಒಳಗೆ ಈಕಿನ ಸೆಲೆಕ್ಟ್ ಮಾಡ್ಯಾರ. ಯಾಕಂದ್ರೆ ಈಕಿ ಕಾನ್ಫಿಡೆಂಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಚಲೋ ಸ್ಕೇಟಿಂಗ್ ಮಾಡ್ತಾಳಂತ. ಹಂಗಾಗಿ ಆಕಿಗೆ ಬೇರೆ ಬೇರೆ ಟೆಕ್ನಿಕ್ಸ್ನೆಲ್ಲ ಕಲಿಸ್ಬೇಕು ಅಂತ ಕರೆದಿದ್ರ. ಆಕಿ ಏನೋ ಫುಲ್ ಎಂಜಾಯ್ ಮಾಡ್ಕೊಂಡು ಕಲಿಯಾಕತ್ತಿದ್ಲು. ಇಲ್ಲಿ ವಿನಯ್ ನೋಡ್ರಿ ಅಲ್ಲಿ ಬಂದು ಓದ್ಕೋತ ಕೂತಾರ. ಇಲ್ಲಿ ಚಲೋ ಕೂಡಕ್ ಮ್ಯಾಲ ಪ್ಲೇಸ್ ಇರುತ್ತ, ಕೆಳಗ್ ನಾವ್ ಮಕ್ಕಳು ಸ್ಕೇಟಿಂಗ್ ಮಾಡೋದೆಲ್ಲ ನೋಡ್ಕೋತ ಕೂಡ್ಬಹುದು. ಕ್ಲಾಸ್ ಮುಗಿಸ್ಕೊಂಡ್ ಬಂದಿಂದ ನೆಕ್ಸ್ಟ್ ಇದು ಸಂಡೇ ಮಾರ್ನಿಂಗ್ ಮುಂಜಾನೆ ವಿನಯಿಂದು ಫ್ಲೈಟ್ ಇತ್ತು. ಎಲ್ಲಿಗಂದ್ರ US ಗೆ ಹೊಂಟಾರ. ಹೋದ್ವಾರ ಹೇಳಿದ್ದೆ ನಾವು ಊರಿಗೆ ಹೋಗ್ಯಾರ ಅಂತ ಹೇಳಿ. ಹೋಗ್ ಬಂದಿಂದ ಮತ್ ವರ್ಕ್ ಪರ್ಪಸ್ ಇನ್ನೂ ಒಂದ್ ವಾರ US ಗೆ ಹೋಗೋದಿತ್ತ. ಅವ್ರೇನೋ ಊರಿಗೆ ಹೋದ್ರ. ಹೋಗಿಂದ ನನಗೂ ಬೇಜಾರಾಯ್ತು, ಪ್ಲಸ್ ಅನನ್ಯ ಭಾಳ ಅಳಕತ್ತಿದ್ಲು. ಹಂಗಾಗಿ ನಾ ಸಂಡೇ ದಿನ ಏನು ಲಾಗ್ ಮಾಡ್ಲೇ ಇಲ್ಲ. ಅದಾದ್ಮೇಲೆ ಇದು ಸೋಮವಾರ ದಿನ ನೋಡ್ರಿ, ಮುಂಜಾನೆ ಜಲ್ದಿನೇ ಎದ್ದು ಆಕಿನ ಸಲಿಂದ ಬ್ರೇಕ್ಫಾಸ್ಟ್ ಮಾಡಾಕತ್ತೀನಿ. ಅದ್ರ ಜೊತೆಗೆ ನನಗೊಂದು ಸ್ವಲ್ಪ ಚಹಾ ಮಾಡ್ಕೊಂಡೆ. ಡೈಲಿ ವಿನಯ್ ಚಹಾ ಮಾಡಿಟ್ಟಿರ್ತಿದ್ರ ನಾ ಹೇಳೋದ್ರಾಗೆ ಇವತ್ತು ನಾನೇ ಚಹಾ ಮಾಡ್ಕೊಳಕತ್ತೀನಿ. ನಾ ಚಹಾ ಮಾಡ್ಕೊಂಡು ಕುಡಿಯೋಷ್ಟ್ರಾಗ ಅನನ್ಯ ಎದ್ದು ಬಂದ್ ನೋಡ್ರಿ. ಅಕ್ಕಿಗೆ ಬ್ರಷ್ ಮಾಡಂತ ಹೇಳ್ದೆ. ಆಕಿ ಏನೋ ಬ್ರಷ್ ಮಾಡಕತ್ತಿದ್ಲು. ಆಕಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಸ್ಟ್ರಾಬೆರೀಸ್ ತಂದಿದ್ನೆ, ಅದನ್ನ ತೊಳ್ಯಾಕತ್ತೀನಿ. ಯೂಶಲಿ ನಾ ಸ್ಟ್ರಾಬೆರೀಸ್ನ ಬರೀ ನೀರಾಗ ತೊಳೆಯಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಒಂದು 5 ನಿಮಿಷ ಇಟ್ಟು ಮತ್ತೆ ಚಲೋ ನೀರಾಗ ತೊಳಿತೀನಿ. ಆಕಿಗೆ ಏನೋ ಟಿಫಿನ್ ಬಾಕ್ಸ್ ರೆಡಿ ಮಾಡಿ ಆಕಿ ಸ್ಕೂಲಿಗೆ ಬಿಡಕಂತ ಹೋದೆ. ಇಲ್ಲಿ ನೋಡ್ರಿ ಆಕಿಗೆ ಫೋನ್ ಕೊಡ್ಬೇಕಂತ ನನ್ನ ಸಲುವಾಗಿ ಆಕಿ ವಿಡಿಯೋ ಮಾಡ್ತಾಳಂತ ಹಿಂದ್ ಕೂತ್ಕೊಂಡು ಇಷ್ಟೆಲ್ಲ ವಿಡಿಯೋ ಮಾಡ್ಯಾಳ. ಆಮೇಲೆ ಆಕಿನ ಸ್ಕೂಲ್ ಬಂತು. ಇಲ್ಲಿ ನೋಡ್ರಿ ಆಕಿ ಬಾಯ್ ಹೇಳಿ ಹೋಗೋದು ನನಗೆ. ನನಗರ ಕ್ಯೂಟ್ ಅನಿಸ್ತದ ಆಕಿ ಬಾಯ್ ಹೇಳಿ ಹೋಗೋದು. ಅದಾದ್ಮೇಲೆ ಬಂದಿಂದ ನಾನು ಫ್ರೆಶನ್ ಅಪ್ ಆಗಿ ದೇವ್ರ ಪೂಜೆ ಮಾಡಿ ಇವತ್ತ ಬ್ರೇಕ್ಫಾಸ್ಟ್ ಸಲುವಾಗಿ ಓಟ್ಸ್ ಮಾಡ್ಕೊಳಕತ್ತೀನಿ. ಇದಕ್ಕೆ ಸ್ವಲ್ಪ ನೀರು ಕಾಯಕ್ಕಿಟ್ಟಿದ್ನೆ. ಅದು ಬಾಯ್ಲ್ ಆದ ತಕ್ಷಣ ಅದಕ್ಕೊಂದು ಸ್ವಲ್ಪ ಓಟ್ಸ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ತೀನಿ. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಅದಾದ್ಮೇಲೆ ಫ್ರೂಟ್ಸ್ ಕಟ್ ಮಾಡ್ಕೊಳಕತ್ತೀನಿ. ಎಲ್ಲಾನು ಸಣ್ಣಗೆ ಕಟ್ ಮಾಡ್ಕೊಂಡೆ. ಫ್ರೂಟ್ಸಿಗೆ ಇಲ್ಲಿ ನಾನು ಆ್ಯಪಲ್, ಕಿವಿ, ಸ್ಟ್ರಾಬೆರಿ ಮತ್ತು ರಾಸ್ಬೆರಿ ತೊಗೊಂಡಿನಿ. ಫಸ್ಟ್ ಪ್ಲೇಟ್ ಒಳಗೆ ಒಂದು ಸ್ವಲ್ಪ ಓಟ್ಸ್ ಹಾಕೊಂಡು ಸ್ವೀಟ್ನೆಸ್ಸಿಗೆ ಅಂತ ಹೇಳಿ ಪೀನಟ್ ಬಟರ್ ಹಾಕೊಂಡಿನಿ. ಆಮೇಲೆ ಫ್ರೂಟ್ಸ್ ಎಲ್ಲ ಹಾಕೊಂಡು ಡ್ರೈ ಫ್ರೂಟ್ಸ್ ಹಾಕೋಬೇಕು. ಲಾಸ್ಟಿಗೆ ಒಂಚೂರು ಚಿಯಾ ಸೀಡ್ಸ್ ಹಾಕೊಂಡೆ. ರೆಡಿ ಆಯ್ತು ನೋಡ್ರಿ ನಂದು ಮಸ್ತ್ ಬ್ರೇಕ್ಫಾಸ್ಟ್. ಸ್ವೀಟ್ನೆಸ್ಸಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಹನಿ ಹಾಕೋಬಹುದು. ನನಗೆ ಸ್ವೀಟ್ ಬ್ಯಾಡ್ ಅಂತೇಳಿ ನಾ ಹನಿ ಹಾಕೊಂಡಿಲ್ಲ. ಜಸ್ಟ್ ಪೀನಟ್ ಬಟರ್ ಹಾಕಿದ್ರು ಅಷ್ಟೇ ಭಾಳ ಚಲೋ ಆಗ್ತದ. ನಾ ಕೆಲಸ ಮಾಡ್ಕೋವಂತ ಬ್ರೇಕ್ಫಾಸ್ಟ್ ಏನೋ ತಿನ್ನಕ್ಕೆ ಶುರು ಮಾಡಿದೆ. ಇಲ್ಲಿ ನೋಡ್ರಿ ಸ್ನೋನು ಜೋರಾಗಿ ಶುರು ಆಯಿತು.